ಅಂತ ಹೇಳಿದ್ರೆ ಇವಾಗ ಮೆಗಾ ಆಕ್ಷನ್ ಬರ್ತಾ ಇದೆ IPL 2025. ಇವಾಗ ದೊಡ್ಡ ದೊಡ್ಡ ತಿಮಿಂಗಲಗಳಿವೆ ಅಂತ ಹೇಳಿದ್ರೆ KL ರಾಹುಲ್ RCB ಬಂದ್ರೆ ಸೂಪರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ RCB ನಲ್ಲಿ ಕ್ಯಾಪ್ಟನ್ ಇಲ್ಲ, ಆಯ್ತಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ಕ್ರಿಕೆಟ್ ವಿಡಿಯೋಗೆ ಸ್ವಾಗತ. ಇದು ಯಾವ್ದ್ರ ಬಗ್ಗೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ತಾ. ಯಾಕಂತ ಹೇಳಿದ್ರೆ ಈ ಚಾನಲ್ನಲ್ಲಿ ನಿಮಗೆ ಕ್ರಿಕೆಟ್ ಅಪ್ಡೇಟ್ಸು ಬರುತ್ತೆ. ಯಾಕಂತ ಹೇಳಿದ್ರೆ ನನಗೆ ತುಂಬ ಕ್ರಿಕೆಟ್ ಅಂದರೆ ತುಂಬ ಇಂಟ್ರೆಸ್ಟು. ಸೊ ಅದಕ್ಕೋಸ್ಕರ ಇನ್ನೊಂದು ನಿಮಗೆ ವ್ಲಾಗ್ಸ್ ಕೂಡ ಅವಾಗ ಬರ್ತಾ ಇರುತ್ತೆ. ಸೊ ಎಲ್ಲನೂ ಬರುತ್ತೆ ಅಂತ ಹೇಳ್ಕೊಂತ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಇವಾಗ ಮೆಗಾ ಆಕ್ಷನ್ ಬರ್ತಾ ಇದೆ IPL 2025. ಇವಾಗ ದೊಡ್ಡ ದೊಡ್ಡ ತಿಮಿಂಗಲಗಳಿವೆ ಅಂತ ಹೇಳಿದ್ರೆ ಅದರ ಅರ್ಥ ದೊಡ್ಡ ಪ್ಲೇಯರ್ಸ್ ಇದ್ದಾರೆ. ಸೊ ಅವರೆಲ್ಲ ಯಾವ ಅಮೌಂಟ್ ಹೋಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಹೈಪಲ್ ಇರೋ ಪ್ಲೇಯರ್ಸ್ ಯಾರು ಅಂತ ಮಾತಾಡೋಣ, ಓಕೆನಾ? ತುಂಬ ಹೈಪಲ್ ಇರೋ ಪ್ಲೇಯರ್ಸ್ ಅಂತ ಹೇಳಿದ್ರೆ ಯಾವುದು ಟೀಮ್ ರಿಟೈನ್ ಮಾಡ್ಕೊಳ್ದೆ ಸೊ ಅವ್ರನ್ನ ಆಕ್ಷನ್ಗೆ ರಿಲೀಸ್ ಮಾಡಿರೋದು ಅಂತ ಪ್ಲೇಯರ್ಸ್ ಬಗ್ಗೆ ಮಾತಾಡೋಣ. ಎಲ್ಲ ಪ್ಲೇಯರ್ಸ್ ಬಗ್ಗೆ ಮಾತಾಡಲ್ಲ ನಾವು ಇಲ್ಲಿ, ಸ್ವಲ್ಪ ಜನ ಪ್ಲೇಯರ್ಸು. ಸೊ ದೊಡ್ಡ ತಿಮಿಂಗಲಗಳು ಅಂತ ಹೇಳ್ಬೋದು. ಯಾವ ಟೀಮ್ಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಬೇಕಾದ್ರೂ ಆಗ್ಬೋದು. ಸೊ ಇಂಡಿಯನ್ ಪ್ಲೇಯರ್ಸು 3 ಜನ ಯಾರ್ಯಾರು ಅಂತ ಹೇಳಿದ್ರೆ ನನ್ನ ಲಿಸ್ಟಲ್ಲಿರೋದು ದೊಡ್ಡ ಪ್ಲೇಯರ್ಸ್ ಅಂತ. ಒಂದು KL ರಾಹುಲ್, ಇನ್ನೊಬ್ಬರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ KL ರಾಹುಲ್ನ ರಿಲೀಸ್ ಮಾಡಿರೋದು ತುಂಬ ದೊಡ್ಡ ತಪ್ಪೇ ಏನೋ, ಬಟ್ ಅವ್ರದ್ದೇನೋ ಸ್ವಲ್ಪ ಇಶ್ಯೂ ಆಗಿತ್ತು. ಯಾವ ಟೀಮ್ ಜೊತೆಗೆ ಅಂತ ಹೇಳಿ ಲಕ್ನೋ ಟೀಮ್ ಜೊತೆಗೆ. ಸೊ ಏನೋ ಇಶ್ಯೂ ಆಗಿ ಮೇ ಬಿ ಅದು ಆ ರೀಸನ್ಗೆ ಅವ್ರು ಆಚೆಗಡೆ ಬಂದಿರ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್, ಸೊ ಇವಾಗ KL ರಾಹುಲ್ನ ತಗೊಳ್ಳೋಕ್ಕೆ ಎಷ್ಟು ಟೀಮ್ಗಳು ಅಂದರೆ IPL ಅಲ್ಲಿರೋ ಎಲ್ಲ ಟೀಮ್ಗಳು ಎಷ್ಟು ಕಾಯ್ತಿರ್ಬೋದು. ಯಾರೆಲ್ಲ ಆಕ್ಷನ್ಗೆ ಹೋಗ್ತಾರೆ, ಯಾವ ಟೀಮ್ಗೆ ಹೋಗ್ತಾರೆ, ತುಂಬ ದೊಡ್ಡ ಎಕ್ಸೈಟ್ಮೆಂಟ್ ಆಗಿರೋ ಒಂದು ವಿಷಯ ಇದು. ಸೊ ನೋಡೋಣ. ನಂದು ಫಿಂಗರ್ ಲಾಕ್ಡ್ ಏನಂತ ಹೇಳಿದ್ರೆ KL ರಾಹುಲ್ RCB ಬಂದ್ರೆ ಸೂಪರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ RCB ನಲ್ಲಿ ಕ್ಯಾಪ್ಟನ್ ಇಲ್ಲ, ಆಯ್ತಾ? ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗ್ಬೋದು, ಅದು ಬಿಟ್ರೆ ವಿರಾಟ್ ಕೊಹ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಕರ್ನಾಟಕದ ಟೀಮ್ಗೆ ಕನ್ನಡದವರು ಕ್ಯಾಪ್ಟನ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಸಪೋರ್ಟ್ ಮಾಡೋಕೆ ಇನ್ನೂ ತುಂಬ ಜೋಶ್ ಇರುತ್ತೆ. ಸೊ KL ರಾಹುಲ್ ಒಬ್ಬ ಬಿಗ್ ಪ್ಲೇಯರು. ಸೊ ಯಾವ ಅಮೌಂಟ್ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ, ಆಕ್ಷನ್ ಆದ್ಮೇಲೆ ಗೊತ್ತಾಗೋದು. ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಆಸ್ ಸೂನ್ ಆಸ್ ಆಕ್ಷನ್ ಕಂಪ್ಲೀಟೆಡ್, ಓಕೆನಾ? ಸೊ ನೆಕ್ಸ್ಟ್ ಪ್ಲೇಯರ್ ಯಾರಂತ ಹೇಳಿದ್ರೆ ರಿಷಬ್ ಪಂತ್. ಸೊ ಒನ್ ಆಫ್ ದ ಟಾಪ್ ಮೋಸ್ಟ್ ಲೆಫ್ಟ್ ಹ್ಯಾಂಡಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಆ್ಯಂಡ್ ಕೀಪರ್. ಸೊ ತುಂಬ ಅಡ್ವಾಂಟೇಜ್ ಇದೆ ಇವ್ರನ್ನ ತಗೊಂಡ್ರೆ ಟೀಮ್ಗೆ, ಯಾವುದೇ ಟೀಮ್ ಆಗಿರಲಿ ಅದು. ಸೊ ರಿಷಬ್ ಪಂತು ಒಂದು ಹೆವಿ ಅಮೌಂಟ್ಗೆ ಹೋಗ್ತಾರೆ. ಸೊ ಅದ್ರಲ್ಲಿ ಬೇರೆ ಮಾತೇ ಇಲ್ಲ, ಅದು ಯಾವ ಟೀಮ್ಗೆ ಹೋಗ್ತಾರೆ. ಸೊ ಬಂದಿರೋ ವರದಿಗಳ ಪ್ರಕಾರ ಚೆನ್ನೈನವರು ಟ್ರೈ ಮಾಡ್ತಾರೆ ರಿಷಬ್ ಪಂತ್ಗೆ ಅನ್ನೋದೊಂದು ನ್ಯೂಸ್ ಇದೆ. ಸೊ ಅದನ್ನ ಬಿಟ್ಟರೆ ರಿಷಬ್ ಪಂತ್ ಯಾವ ಟೀಮ್ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ತುಂಬ ಎಕ್ಸೈಟೆಡು ರಿಷಬ್ ಪಂತ್ ನೋಡೋಣ. ಬಿಕಾಸ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು ತುಂಬ ಸಖತ್ತಾಗಿ ಫಾರ್ಮಲ್ಲಿ ಇದ್ದಾರೆ ಇವಾಗ ಬೇರೆ. ಸೊ ಸದ್ಯಕ್ಕೆ ಆಸ್ಟ್ರೇಲಿಯಾ ಟೂರ್ಗೆ ಹೋಗಿದ್ದಾರೆ ಬಾರ್ಡರ್ ಗವಾಸ್ಕರ್ನ ಆಡೋಕ್ಕೆ. ಬಟ್ ರಿಷಬ್ ಪಂತ್ಗೆ ಯಾರು ಗಾಳ ಆಗ್ತಾರೆ ಗೊತ್ತಿಲ್ಲ, ನೋಡೋಣ ಅದನ್ನು. ಇನ್ನೊಬ್ಬ ಇಂಡಿಯನ್ ಪ್ಲೇಯರ್ ನನ್ನ ಲಿಸ್ಟಲ್ಲಿರೋದು ದೊಡ್ಡ ಪ್ಲೇಯರ್ ಅಂತ, ಅದು ಯುಜ್ವೇಂದ್ರ ಚಹಲ್. ಸೊ ಸ್ಪಿನ್ನರು, ಸೂಪರಾಗಿ ಬೌಲಿಂಗ್ ಆಗ್ತಾರೆ. ಸೊ ಹಿ ನೋಸ್ ವೇರ್ ಟು ಕಂಟ್ರೋಲ್ ದ ಟೀಮ್. ಅಂದರೆ ಬೌಲಿಂಗ್ ಮಾಡಬೇಕಾದ್ರೆ ಯಾವ ಏರಿಯಾದಲ್ಲಿ ಹಾಕಿ ಹೆಂಗೆ ವಿಕೆಟ್ ತೆಗಿಬೇಕು ಅಂತ ಗೊತ್ತಿರೋದು ಆ ಸ್ಪಿನ್ನರ್ಗೆ ಅಂತ ಹೇಳಿದ್ರೆ ಯುಜ್ವೇಂದ್ರ ಚಹಲ್ಗೆ. ಸೊ ಸೂಪರ್ ಸ್ಪಿನ್ನರ್ ಮಾತ್ರ. ನೀವು 2 6 ಹೊಡೀರಿ, 3ನೇ ಬಾಲ್ ಔಟ್ ಎತ್ತುತ್ತಾರೆ, ಇಲ್ಲ ಅಂತ ಹೇಳಿದ್ರೆ ಡಾಟು ಇಲ್ಲ. ಒಟ್ಟಿನಲ್ಲಿ ನಿಮ್ಗಂತೂ ಕೊಟ್ಟೆ ಕೊಡುವಂಥ ಬೌಲರ್ ಅವರು. ಸೊ ಇವ್ರನ್ನ ಯಾರು ಪಿಕ್ ಮಾಡ್ತಾರೆ ಅಂತ ನೋಡ್ಕೊಬೇಕು. ಬಿಕಾಸ್ RCB ಇವ್ರಿಗೂ ಪ್ಲ್ಯಾನ್ ಮಾಡಿರುತ್ತೆ ಹಳೆ ಟೀಮ್ ಥರನೇ ಮಾಡೋಣ ಅಂದ್ಬಿಟ್ಟು. ಸೊ ನೋಡಬೇಕು. ಚಹಲ್ ಕೂಡ ದೊಡ್ಡ ಪ್ಲೇಯರು. ಸೊ ಇವ್ರು 3 ಜನ ನನ್ನ ಲಿಸ್ಟಲ್ಲಿ ಇದ್ದಿದ್ದು. ನಾನು ತುಂಬ ಎಕ್ಸೈಟ್ ಆಗಿರೋದು ಯಾವ ಟೀಮ್ಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ. ಇವ್ರನ್ನ ಬಿಟ್ಟರೆ ಇನ್ನು ಓವರ್ಸೀಸ್ ಪ್ಲೇಯರ್ಸಲ್ಲಿ ನೋಡ್ಬೇಕಂತ ಹೇಳಿದ್ರೆ ನನಗೆ 2 ಹೆಸರು. ಒಂದು ಜಾಶ್ ಬಟ್ಲರ್ ಸೂಪರ್ ಆಗಿ ಆಡ್ತಾರೆ. ರಾಜಸ್ಥಾನದವ್ರು ಅವ್ರನ್ನ ಏನಕ್ಕೆ ಡ್ರಾಪ್ ಮಾಡಿದ್ರು, ರಿಟೈನ್ ಮಾಡ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಮೇ ಬಿ ಹೀ ಈಸ್ ಔಟ್ ಆಫ್ ಫಾರ್ಮ್ ಅಂತ ಏನೋ ಇರ್ಬೋದು. ಬಟ್ ಅದನ್ನ ಬಿಟ್ಟರೆ ಇನ್ನೊಬ್ಬ ಪ್ಲೇಯರ್ ನನಗೆ ಮ್ಯಾಕ್ಸ್ವೆಲ್.
ಸೊ RCB ರೈಟ್ ಟು ಮ್ಯಾಚ್ನು ಮಾಡ್ಬೋದು ಮ್ಯಾಕ್ಸ್ವೆಲ್ ಜೊತೆ, ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದಾರೆ. ಮೇ ಬಿ ಬೇರೆ ಟೀಮವ್ರು ಪಿಕ್ ಮಾಡ್ಬೋದು. ಮ್ಯಾಕ್ಸ್ವೆಲ್ ಕೂಡ ತುಂಬ ದೊಡ್ಡ ಪ್ಲೇಯರು. ಸೊ ನೋಡೋಣ ಇವರಿಬ್ರು ಕೂಡ ಯಾವ ಟೀಮ್ಗೆ ಹೋಗ್ತಾರೆ ಆ ಟೀಮ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಮ್ಯಾಕ್ಸ್ವೆಲ್ ಮತ್ತು ಬಟ್ಲರು. ಸೊ ಇದು 5 ಜನ ಪ್ಲೇಯರ್ ಬಗ್ಗೆ ನಂಗೆ ಮಾತಾಡಬೇಕಿತ್ತು. ಬಿಕಾಸ್ ಈ 5 ಜನ ಪ್ಲೇಯರ್ಸು ತುಂಬ ಒಳ್ಳೆ ಫಾರ್ಮಲ್ಲಿರೋರು, ಇನ್ನು ಒಳ್ಳೆ ಹೈಪ್ ಇರೋ ಪ್ಲೇಯರ್ಸು. ಈ ಪ್ಲೇಯರ್ಸ್ಗಳು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಆ ಟೀಮ್ ಸ್ವಲ್ಪನೇ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಥರ ಹೆಸರಿರೋ ಪ್ಲೇಯರ್ಸು 2025 ಮೆಗಾ ಆಕ್ಷನಲ್ಲಿ ಇದ್ದಾರೆ. ಸೊ ಕಾದ್ ನೋಡಬೇಕು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಸೊ ನಿಮ್ಗೇನಾದರೂ ಪರ್ಟಿಕ್ಯುಲರ್ ಬೇರೆ ಪ್ಲೇಯರ್ಸು ಯಾವ್ಯಾವ ಟೀಮ್ಗೆ ಹೋಗ್ಬೇಕು ಅಂತ ಏನಾದರೂ ಐಡಿಯಾ ಹೊಳಿತಾ ಇದ್ರೆ, ಇಲ್ಲ ಏನೋ ಒಂದು ಅನಿಸಿಕೆ ಇದ್ರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ, ನೋಡೋಣ ಮೆಗಾ ಆಕ್ಷನ್ ಮುಗೀಲಿ, ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ನೋಡೋಣ. ನಮ್ಮ ಲಿಸ್ಟಲ್ಲಿರೋ 5 ಜನ ಪ್ಲೇಯರು ಯಾವ ಟೀಮ್ಗೆ ಹೋಗ್ತಾರೆ ಅಂತ ನೋಡಿ ಅದ್ರ ಮೇಲೆ ಅಪ್ಡೇಟ್ ಕೊಡ್ತೀನಿ. ಸೊ ಹಾಗಾದರೆ ಬನ್ನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕನೂ ಬಾಯ್.